ಎರಡನೇ ಸಂದಿನ ನಮಸ್ಕಾರಗಳನ್ನು ಹೇಳುತ್ತಾ ಅದಕ್ಕೆ ತಮ್ಮ ಮಹಾತ್ಮರಾಗಿರ್ತಕ್ಕಂಥವ್ರು, ಶರಣರಾಗಿರ್ತಕ್ಕಂಥವ್ರು, ಸತ್ಪುರುಷರಾಗಿರ್ತಕ್ಕಂಥವ್ರು ಏನ್ರಿವ ಮಾತದು? ಮಾತಿನಲ್ಲಿ ಒಂದು ಮಾತೇನು ಹೇಳ್ತಾರಪ್ಪ ಅಂತಂದ್ರ, ಏನಿವ ಮಾತ? ನರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ. ಹೌದು, ನರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ, ಹಸುವಿದ್ದು ಫಲವೇನು ಹೈನವಿಲ್ಲದ ನಕ್ಕ, ಹೌದಲ್ಲ? ಧನವಿದ್ದು ಫಲವೇನು ದಯವಿಲ್ಲದ ನಕ್ಕ, ನಕ್ಕ. ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ, ನಾನಿದ್ದು ಫಲವೇನು ನನ್ನಲ್ಲಿ ಜ್ಞಾನವಿಲ್ಲದ ನಕ್ಕ. ಚನ್ನ ಮಲ್ಲಿಕಾರ್ಜುನ ಅಂತಕ್ಕಂಥ ಮಾತ ಯಾರು ಹೇಳ್ಯಾರಿವ ಮಾತ? 12ನೇ ಶತಮಾನದೊಳಗ ಅಕ್ಕ ಮಹಾದೇವಿಯವರು ಈ ಮಾತು ಹೇಳ್ಯಾರ. ಇದೇ ಮಾತು ಯಾಕೆ ಹೇಳಿದ್ರು? ಇದೇ ಮಾತು ಯಾಕೆ ಹೇಳಿದ್ರಪ್ಪ ಅಂತಂದ್ರ, ಯಾಕವ? ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ. ಅಂದ್ರೆ ಏನಿವ ಮಾತ? ತಮ್ಮ ಗಿಡ ಎಷ್ಟೇ ದ್ವಾರದೈತಿ ಕರೆ, ಹೌದು, ಆ ಗಿಡಕ್ಕೆ ನೆರಳ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂತಂದ್ರ ಆ ಗಿಡಕ್ಕೆ ಬೆಲೆ ಇಲ್ಲ, ಗಿಡಕ್ಕೆ ಬೆಲೆ ಇಲ್ಲ ಅಂತಕ್ಕಂಥ ಮಾತು ಹೇಳ್ಯಾರ. ಹೌದು. ಹಸುವಿದ್ದು ಫಲವೇನು ಹೈನವಿಲ್ಲದ ನಕ್ಕ. ಅಂದ್ರೆ ಏನ್ರಿ ಮಾತ? ನೀ ಲಕ್ಷಾನುಗಟ್ಲೆ ರೊಕ್ಕ ಕೊಟ್ಟ ಆಕಳ ತನ್ನ ಮನಿ ಮುಂದೆ ಕಟ್ಟಲ್ಲ. ಕರೆ ಆಕಳ ಹಾಲನೇ ಹೆಣ್ಲಿಲ್ಲಪ್ಪ ಅಂತಂದ್ರೆ ಆಕಳ ತೋಣ ಏನ್ ಮಾಡುದು? ಆಕಳಿಗೆ ಬೆಲೆ ಇಲ್ಲ ಅಂತಕ್ಕಂಥ ಮಾತು ಹೇಳ್ಯಾರ. ಹೌದಲ್ಲ? ಧನವಿದ್ದು ಫಲವೇನು ದಯವಿಲ್ಲದ ನಕ್ಕ. ಅಂದ್ರೆ ಏನಿವ ಮಾತ? ನಮ್ಮ ಬಳಿ ಎಷ್ಟೋ ಶ್ರೀಮಂತಿಗೆ ತುಂಬಿ ತುಳುಕಲಕ್ಕತ್ತದ, ಆಸ್ತಿ ಐತಿ, ಅಂತಸ್ತ ಐತಿ, ರಗಡವಲ್ಲ, ಬೇಡಿದವರಿಗೆ ಬೇಕಾದ ಕೊಡುವಂತದ ನಮ್ಮ ಬಳಿ. ಅದಕ್ಕರೆ ಹೌದು, ದಯ ಮಯ ಅಂತಃಕರಣೆ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂತಂದ್ರ ಆ ಶ್ರೀಮಂತಿಗೆ ಎಷ್ಟಿದ್ರು ಸಹಿತ ಅದಕ್ಕೆ ಬೆಲೆ ಇಲ್ಲ ಅಂತಕ್ಕಂಥ ಮಾತು ಹೇಳ್ಯಾರ. ಹೌದಲ್ಲ? ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ. ಅಂದ್ರೆ ಏನ್ರಿ ಮಾತ? ನೋಡ್ಲಕ್ಕ ಮನುಷ್ಯ ಅಂದ ಅದಾನ, ಚಂದ ಅದಾನ, ಭಾರಿ ಅಲ್ಲ, ಒಳ್ಳೆಯ ರೂಪವಂತದನ ಕರೆ ಅವನ ಬಳಿ ಗುಣ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂತಂದ್ರ ಏನ್ ಮಾಡುದ ಮನುಷ್ಯಾಗ? ಆ ರೂಪಕ್ಕೆ ಬೆಲೆ ಇಲ್ಲ ಅಂತಕ್ಕಂಥ ಮಾತು ಹೇಳ್ಯಾರ. ಹೌದಲ್ಲ? ಇನ್ನು ಕೊನೆಯದಾಗಿ ನಾನಿದ್ದು ಫಲವೇನು ನನ್ನಲ್ಲಿ ಜ್ಞಾನವಿಲ್ಲದ ನಕ್ಕ. ಅಂದ್ರೆ ಏನಿವ ಮಾತದು? ಇರುವಿ 84 ಇವನಿಗಳನ್ನ ತಿರುಗಿ ಹೌದು, ಈ ಕೊನೆಯದಾಗಿ ಮಾನವ ಜನ್ಮಕ್ಕ ನಾವು ನೀವು ಹುಟ್ಟಿ ಬಂದಿವಪ್ಪ ಅಂತಂದ್ರ ಹೌದು, ಮೊದಲ ನಮ್ಮಲ್ಲಿ ಜ್ಞಾನ ಅಂತಕ್ಕಂಥದ್ದು ಇರ್ಬೇಕಾಗ್ಯದ. ಬೇಕ್ರಲ್ಲ? ಆ ಜ್ಞಾನ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂತಂದ್ರೆ ಈ ಮಾನವ ಜನ್ಮಕ್ಕ ಹುಟ್ಟೇನು ಸ್ವಾರ್ಥಕ ಇಲ್ಲ ಅಂತಕ್ಕಂಥ ಮಾತು ಹೇಳ್ಯಾರ. ಹೌದಲ್ಲ? ಅದಕ್ಕೆ ಇರ್ಲಿ, ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ. ಹೌದು. ಇನ್ನೊಂದು ಕಡೆ ಸಂತ ಕಬೀರದಾಸ ಮಹಾರಾಜರ ಒಂದು ಮಾತು ಹೇಳ್ಯಾರ. ತಮ್ಮ ಏನಂತ ಹೇಳಿವ ಮಾತ? ಸಂಘ ಕರ ಶ್ರಾಪಕ್ಕೆ ಬಡತ್ ಬಡ ಜಾಯಗಿ, ಸಂಘ ಕರ ಶ್ರಾಪಕ್ಕೆ ಬಡತ್ ಬಡ ಜಾಯಗಿ, ಹೌದು, ಐಸಾ ಚಿಲ್ಲರ್ ಕಿ ಚೋಡು ಪತ್ತರ ಕಾಯಿಗೆ ಅಂತ ಹೇಳಿದ್ರ ತಮ್ಮ ಅವರು. ಕನ್ನಡ ಮೇ ಬೋಲೋ, ಕನ್ನಡ ಮೇ ಕರ್ನಾಟಕ. ತಮ್ಮ ಈ ಮಾತಿನ ಅರ್ಥ ಇಷ್ಟ ಅದ. ಏನದವ? ಆ ಸಂಘ ಮಾಡ್ಬೇಕ, ಎಂತವ್ರ ಜೋಡಿ ಸಂಘ ಮಾಡ್ಬೇಕು. ದಾರು ಕುಡಿಯೋರು ಸಂಘ ಮಾಡ್ಬೇಕು. ಅಲ್ಲೋ, ದಾರು ಕುಡಿಯೋರ ಸಂಘ ಮಾಡಿದ್ರೆ ಏನಾಗ್ತದ? ಮನಿ ಉದ್ದಾರ ಆತವ್ರಲ್ಲ. ತಮ್ಮ ನೀ ತಿಳ್ಕೊಂಡಿರ್ತಕ್ಕಂಥ ಮಾತು ತಪ್ಪದ. ದಾರು ಕುಡಿಯೋರ ಜೋಡಿ ಸಂಘ ಮಾಡಿದ್ರೆ ಮನಿ ಉದ್ಧಾರ ಆಗುದಿಲ್ಲ. ಏನಾತವ್ರಿ? ಎಂತವ್ರ ಜೋಡಿ ಸಂಘ ಮಾಡ್ಬೇಕಾಗ್ಯದಪ್ಪ ಅಂತಂದ್ರ ಎಂತವ್ರಿ? ಸಜ್ಜನರ ಜೋಡಿ, ಒಳ್ಳೆಯವರ ಜೋಡಿ, ಸುಜ್ಞಾನಿಗಳ ಜೋಡಿ ಸಂಘ ಮಾಡಿದೆವಪ್ಪ ಅಂತಂದ್ರ ಏನ್ ಸಿಗ್ತದ ಲಾಭ? ಎರಡು ಬುದ್ಧಿ ಮಾತುಗಳು ಸಿಗುತ್ತಾವೆ, ಎರಡು ಒಳ್ಳೆ ಗುಣಗಳು ಸಿಗುತ್ತಾವೆ, ಮಾತಾಡ್ಲಿಕ್ಕೆ ಅನುಕೂಲ ಆಗ್ತದ. ಅದೇ ದುಷ್ಟರ ಜೋಡಿ ಸಂಘ ಮಾಡಿ ನೋಡುತ್ತಮ್ಮ, ಅಲ್ಲೇನ್ ಸಿಗ್ತದ ಲಾಭ? ಹಣ್ಣು ತಿನ್ನೋದು ಬಿಟ್ಟು ಕಲ್ಲು ತಿನ್ನಂಗ ಆಗ್ತದ. ಕಲ್ಲು ತಿಂದು ಹಲ್ಲು ಮುರ್ಕೊಳ್ಳಾಗ ಆಗ್ತದ. ಬಂಗಾರ ಕಣಿ ಆಗೋದು ಬಿಟ್ಟು ಬಚ್ಚಲು ಕುಣಿ ಆಗೋದಾಗ್ತದ. ಹಂಗ ಆಗ್ಬಾರ್ದಲ್ಲ. ಅಂತ ವ್ಯವಹಾರ ಇವತ್ತಿನ ದಿವಸ ಆಗಿರಬಾರ್ದು. ಯಾಕಪ್ಪ ಅಂತಂದ್ರೆ ಈ ಸಾವಳೇಶ್ವರ ಗ್ರಾಮಪ್ಪ ಅಂತಂದ್ರ ಸಾಮಾನ್ಯ ಊರಲ್ಲ. ಯಾಕವ? ಏನಾಗ್ಯದ? ಈ ಗ್ರಾಮಪ್ಪ ಅಂತಂದ್ರ ಒಂದು ಹೂ ಮಾರುವಂತ ಜಾಗ ಐತಿ, ಇಲ್ಲಿ ಹುಲ್ಲು ಮಾರುವಂತ ವ್ಯವಹಾರ ನಮ್ಮದಾಗಿರಬಾರದು. ಆಗ್ಬಾರ್ದ್ರಲ್ಲ? ಅದಕ್ಕೆ ಇರ್ಲಿ. ಏನಪ್ಪಾ ಅಂತಂದ್ರ ವಾದಿ ಸನ್ನಿನೊಳಗ ಏನಾಯ್ತು? ಹಿಂಗೆ ಟೈಮ್ ಮೀರಿ ಹೋಗಬಾರ್ದು ತಿಳ್ಕೊಂಡ ಏನ್ ಮಾಡಿದ್ರಿವ? ಏನ್ ಮಾಡಿನಪ್ಪ ಅಂತಂದ್ರ ಸಂವಾದ ರೂಪದೊಳಗ ಒಂದು ವಿಷಯ ಇಟ್ಟಿದ್ದೆ. ಏನಿಟ್ಟಿದೀವ ವಿಷಯ? ಏನು ವಿಷಯ ಇಟ್ಟಿನಿ ಅದ್ರೊಳಗೆ ನಮ್ಮ ಸರಜೋಡಿ ಕಲಾವಂತರು ಯಾರು ಹಿಡ್ಕೊಂಡಾರ, ಏನು ಬೆಳೆಸ್ಯಾರ, ಅದು ಮಾತಾಡೋಕ್ಕಿಂತ ಮುಂಚಿತವಾಗಿ ಏನ್ ಮಾಡ್ಬೇಕತ್ತೀರಿ ಈಗ? ನಮ್ಮ ಹಾಲು ಮತ ಅಂತಕ್ಕಂಥದ್ದು ಎಲ್ಲಿದಿಂದ ಹುಟ್ಟಿ ಬಂತ 2 ಮಾತಿನೊಳಗೆ ಮುಗಿಸಿ ಬಿಡೋದದ. ಎಲ್ಲಿ ಹಿಡ್ಕೊಂಡವ? ಯಾವ ಶಿವ ಪಾರ್ವತಿ ಕೂಡಿಕೊಂಡ ಏನ್ ಮಾಡಿದ್ರು? ಗಂಡು ಮೆಟ್ಟದ ನೆಲ ಪುಂಡ ಭೂಮಿ ಜಾಗೃತ ಪೂರ ಪಟ್ಟಣಕ್ಕೆ ಬಂದು ಹಿಡ್ಕೊಂಡ್ರು. ಹೌದು. ಪಾರ್ವತ ದೇವಿ ತನ್ನ ಮಕ್ಕಳು ಷಣ್ಮುಖ ಗಣಪತಿ ನನ್ನ ಕೈಲಾಸ ಬಿಟ್ಟು ಬಂದಿದಳು. ಹೌದಲ್ಲ? ಅವಾಗ ಮಕ್ಕಳ ನೆನಪಾಗಿ ಎದಿ ಹಾಲ ಧರಣಿಗೆ ಬಿದ್ದಾಗ ಪಾರ್ವತಿ ದೇವಿ ವಿಚಾರ ಮಾಡ್ತಾ
ಏನಂತ ಹೇಳಿವ ಬಿದ್ದಿರ್ತಕ್ಕಂತ ಹಾಲು ವ್ಯರ್ಥ ಮಾಡಬಾರ ರಾಶಿ ಮಾಡಬಾರ ತಿಳ್ಕೊಂಡ ಏನ್ ಮಾಡಿದ್ರು ಅದೇ ಜಾಗ್ರತ ಪೂರ್ವ ಭೂಮಿ ಒಳಗಿನ ಮಣ್ಣು ತಗೊಂಡ ಹಾಲಿನೊಳಗ ಕಲಿಸಿ ಎರಡು ಗೊಂಬಿಗಳನ್ನ ತಯಾರು ಮಾಡ್ತಾಳ. ಹೌದು ಬಲಕಿನ ಎದೆ ಹಾಲಿನ ತಯಾರು ಮಾಡಿರ್ತಕ್ಕಂತ ಗೊಂಬಿಗೆ ಮುದ್ದು ಹೆಸರಿಟ್ರು. ಹೌದಲ್ಲ ಎಡಕಿನ ಎದೆ ಹಾಲಿನ ತಯಾರು ಮಾಡಿರ್ತಕ್ಕಂತ ಗೊಂಬಿಗೆ ಮುದ್ದ ಮತ್ತು ಹೆಸರಿಟ್ರು. ಹಿಂಗ ಮುದ್ದಾಯಿ ಮುದ್ದುಗೊಂಡಾಗ ಆದಿಗೊಂಡ ಮಗ ಆದಿಗೊಂಡಾಗ 6 ಮಂದಿ ಮಕ್ಕಳು. ಅವ್ರು ಯಾರು ಆಯಿಗೊಂಡ ಪಾಯಿಗೊಂಡ ಅಮ್ಮಗೊಂಡ ತುಮಗೊಂಡ ಬೀರಗೊಂಡ ಕಡಿ ಹುಟ್ಟ ಶಿವ ಪದಮಗೊಂಡ ತಮ್ಮ ಪದಮಗೊಂಡಾಗ 84 ಮಂದಿ ಮಕ್ಕಳು. ಅವ್ರು ಯಾರು 42 ಹೆಣ್ಣ 42 ಗಂಡ ನಡುವಿನವ ದೇವರಾಜನಿಂದ ದೇವರಾಜನ ಹೊಟ್ಟಿನ ದುಪ್ಪಕ್ರಯ ದಿಪ್ಪಕ್ರಯ ಆಲಕ್ರಯ ಪಕ್ರಯ ಅನ್ನಕ್ರಯ ಚಕ್ರಾಯ ಸೈರಿಕ ಬಮ್ಮರಾಯ ಕರಿಗೌಡ ಕೆಂಚಗೌಡ ಸೋಮರಾಯ ತುಕ್ಕಾಪ್ರಯ ಕೊನೆಯದಾಗಿ ಜಕರಾಯ ಮಾಳಿಂಗರಾಯ. ಮಾಳಿಂಗರಾಯ 4 ಮಂದಿ ಮಕ್ಕಳ ತಮ್ಮ. ಅವ್ರು ಯಾರು ಹಿರಿಮಗ ರೇಪ್ರಾಯ ಬೀರಮುತ್ಯ ಸೋಮುತ್ಯ ಖನ್ನಮುತ್ಯ ಸಾಕಿನ ಮಗ ಜಗ್ಗಿನ ಬುಳ್ಳಪ್ಪ ಹೊನ್ನ ಹುಟ್ಟಿಗೆ ಎಂಕಣಗೌಡರ ಮಗ ತಾಯಿ ಶಿವಲಿಂಗಮ್ಮನ ಮಗ. ಮತ್ತು ಮುಂದಿನ ಸಂದಿಗಿದ್ರ ಮುಂದಿನ ಮಾತ ಹೇಳ್ಕೊತ ಹೋಗೋದ. ಹೇಳ್ರಲ್ಲ ಈಗ ಬಾಳೆನೂ ಮಾತಾಡೋದು ಬೇಡ, ವಿಷಯ ಕಡೆ ಹೋಗ್ಬೇಕಾಗ್ಯದ. ಹೋರ್ಲಿವ ಆ ವಿಷಯ ಏನ್ ಇಟ್ಟಿನಿಪ್ಪ ಅಂತಂದ್ರ ಏನಿಟ್ಟಿದ್ರು ವಿಷಯ ಇವತ್ತಿನ ದಿವಸ ನನ್ನಪ್ಪ ಬೀರದೇವರ ಮತ್ತ ಮಾಳಿಂಗರಾಯನ ಜಾತ್ರೆ ಅದಪ್ಪ ಅಂತಂದ್ರ ಜಗತ್ತಿನಾಗಿನ ಗುರು ಅಂತಕ್ಕಂಥ ದೊಡ್ಡವದನ ಏನು ಶಿಷ್ಯ ಅಂತಕ್ಕಂಥ ದೊಡ್ಡವದನ ಅಂತ ಹೇಳಿ 2 ವಿಷಯ ಇಟ್ಟಿದ್ದೇವೆ. 2 ವಿಷಯ ಇಟ್ಟ ಕೂಡ್ಲೆ ಯಾವಾಗ ಹಿಡ್ಕೊಂಡ್ರ ಅಕ್ಕೋರು ಇದ್ರ ಒಳಗೆ ನಮ್ಮ ಶಾಂತ ಅಕ್ಕೋರ ಒಂದು ಪಾಲು ಹಿಡ್ಕೊಂಡಾರ. ಅವ್ರು ಯಾವಾಗ ಹಿಡ್ಕೊಂಡ್ರವ ಪಾಲ ಆ ಶಿಷ್ಯ ಅಂತಕ್ಕಂಥ ಬಹಳ ದೊಡ್ಡವದನ. ಗುರು ಅಂತಕ್ಕಂಥ ಪದವಿ ಬರಬೇಕಾದ್ರೆ ಶಿಷ್ಯನದಿಂದ ಬಂದ ಹೊರತಾಗಿ ಗುರು ಅಂತಕ್ಕಂಥ ಪದವಿ ಬರಬೇಕಾದ್ರೆ ಶಿಷ್ಯನದಿಂದ ಬಂದಾದ ಅಂತಕ್ಕಂಥ ಮಾತು ಹೇಳಿ ನನ್ನಪ್ಪ ಮಾಳಿಂಗರಾಯ ಬದ್ದಲ ಒಂದು ಕತಿ ಹೇಳಿದಾರ. ಅವರು ಏನಂತ ಹೇಳಿರುವ ಮಾತ ಏನು ಹೇಳಿದ್ರಪ್ಪ ಅಂತಂದ್ರ ಏನು ಶಿಷ್ಯ ಮಾಳಿಂಗರಾಯ ಗುರುವಿನ ಸಲುವಾಗಿ ಸಾನಿ ಬೇರಾಗಿ ಸೌದಾನ ಶ್ರೀಗಂಧದ ಕೊಡ್ಡಾಗಿ ನವಿದಾನ. ಗುರು ಏನು ಬೇಡ್ತಾರ ಬೇಡಿಗೆ ತಂದು ಉಣಿಸಿ ವರ್ಷಕ್ಕೂ ಒಮ್ಮೆ ದೀಪಾವಳಿ ಅಮಾವಾಸ್ಯೆ ದಿವಸ ಮುಂಡಾಸದ ಆಯರಿ ಮಾಳಿಂಗರಾಯ ಪಡೆದಾನ ಶಿಷ್ಯ. ಮತ್ತು ಗುರು ಅಂತ ಏನಾರ ಶಕ್ತಿ ಇತ್ತಪ್ಪ ಅಂತಂದ್ರ ಶಿಷ್ಯ ಅಷ್ಟು ದುಡಿದ್ರು ಸಹಿತ ಗುರು ಏನು ಕೊಟ್ಟ ಅಂತ ಕೇಳ್ತಾರ ಅವ್ರು. ನಮ್ಮ ಏನು ಕೊಟ್ಟ ಶಿಷ್ಯಾಗ ಏನು ಕೊಟ್ಟ ಅಂತ ಕೇಳ್ತಾರ ಅವರು. ಆ ವಿಷಯ ಕಡೆ ಹೋಗೋಕ್ಕಿಂತ ಮುಂಚಿತವಾಗಿ ಏನವ ಗುರುವಿನ ಬದಲು ನಮ್ಮ ಅಕ್ಕಾರಿ ಅವರಿಗೆ ಒಂದೇ ಒಂದು ಮಾತು ಹೇಳೋದೈತಿ. ಏನ್ ಹೇಳ್ತೀರಿ ಮಾತ ಶಿಷ್ಯನಕ್ಕಿಂತ ಮೊದಲು ಗುರು ಅದ. ಹೆಂಗ ಬೇಕಲ್ಲ ಅದಕ್ಕಾಗಿ ಮಾತ್ಮಾರ ಹೇಳ್ಯಾರ. ಏನಂತ ಹೇಳುವ ಮಾತ ಗುರುವಿನಿಂದಲೇ ಮುಕ್ತಿ, ಗುರುವಿನಿಂದಲೇ ಶಕ್ತಿ, ಗುರುವಿನಿಂದಲೇ ಯುಕ್ತಿ, ಗುರುವಿನಿಂದಲೇ ಸದ್ಗತಿ, ಗುರುವಿನ ಗುಣ ಆಗುವ ತನಕ ನರ್ರಿಗೆ ಮುಕ್ತಿ ಅಂತ ಹೇಳ್ಯಾರ ಅವರು. ಹಿಂದೆ ಒಬ್ಬ ಗುರು ಇದ್ದಾಗ ಮುಂದೆ ಒಂದು ಗುರಿ ಮುಟ್ಲಾಕ ಸಾಧ್ಯ. ಗುರು ಅಂತಕ್ಕಂಥವ್ ಇರ್ಲಿಲ್ಲಪ್ಪ ಅಂತಂದ್ರ ಶಿಷ್ಯದ ಬೆಲೆ ಇಲ್ಲ. ಅಕ್ಕವ್ರ ನಿಮಗೊಂದು ಮಾತು ಹೇಳ್ತೀನಿ ನಾನು, ಇದು ಒಂದೇ ಮಾತ. ಏನ್ ಹೇಳ್ತೀರಿ ಮಾತ ಏನು ಮಾತು ಹೇಳ್ದೈತಿ? ಏನವ ಗು ಅಂದ್ರ ಕತ್ತಲೆ, ರು ಅಂದ್ರ ಬೆಳಕ. ಅಜ್ಞಾನ ಕತ್ತಲೆನ ಹೊಡೆದೋಡಿಸಿ ಸುಜ್ಞಾನ ಬೆಳಕಿಗೆ ತರವನೇ ಗುರು ಅಂತ ಕರೆದಾರ. ಮತ್ತು ಶಿ ಅಂದ್ರ ಏನು, ಶ ಅಂದ್ರ ಏನು? ಶಿ ಅಂದ್ರೆ ಏನು ಯಾನ್ರಿ? ಶಿ ಅಂದ್ರ ಏನು, ಶ ಅಂದ್ರ ಏನು? ಶಿ ಅಂದ್ರೆ ಸೀರಿ, ಸ ಅಂದ್ರ ಹಂಗಲ್ಲಕ್ ಹೋಗ್ಬೇಡ. ಗು ಅಂದ್ರ ಕತ್ತಲೆ, ರು ಅಂದ್ರ ಬೆಳಕ. ಅಜ್ಞಾನ ಕತ್ತಲೆ ಹೊರವರಿಸಿ ಸುಜ್ಞಾನ ಬೆಳಕಿಗೆ ತರವನಿಗೆ ಗುರು ಅಂತ ಕರೆದಾರ. ಮತ್ತು ನಿನ್ನ ಶಿಷ್ಯಗ ಏನಂತ ಕರೆದ್ರ ಅದನ್ನ ನನಗ್ ಬೇಕಾಗಿ ಹೇಳ್ತಾರೆ ಮಾಳಿಂಗರಾಯಗ ಏನು ಕೊಟ್ಟಿಲ್ಲ ಅಂತಕ್ಕಂಥ ಮಾತ ಅಕ್ಕೋರ ನೀವು ಅನ್ನಕ್ ಹೋಗ್ಬೇಡ್ರಿ. ಏನು ಕೊಟ್ಟಾರವ? ಯಾಕಪ್ಪ ಅಂತಂದ್ರ ಗುರುವಿಗೆ ಏನಪ್ಪಾ ಅಂತಂದ್ರ ಮಾಳಿಂಗರಾಯಗ ಮುಂಡಾಸದಾಯರಿ ಬರ್ಬೇಕಾದ್ರೆ ಅದಕ್ಕೆ ಗುರು ಕಾರಣದ ಅನ್ನೋದು ನೀ ಮರಿಲಕ್ ಹೋಗ್ಬೇಡ. ಯಾಕವ ಮಾಳಿಂಗರಾಯ ಮುಂಡಾಸದಾಯರಿ ಪಡ್ಕೊಂಡ. ಪಡ್ಕೊಳ್ಳಲ್ಲ. ಮುಂಡಾಸದಾಯರಿ ಪಡ್ಕೊಂಡು ಗುರುವಿಗೆ ಮಾಳಿಂಗರಾಯ ಕೇಳ್ತಾನೆ ಏನಂತೇಳಿ. ಏನಂತ್ರಿ? ಯಪ್ಪ ಗುರುವೇ, ನನಗರೆ ಪರಮಾತ್ಮ ಮುಂಡಾಸದಾಯರಿ ಕೊಟ್ಟಾನ, ನೀ ನನಗೆ ಏನು ಕೂಡ ಒಂದು ಕೂಡಲಿ. ಅವಾಗ ಗುರು ಮಾತು ಹೇಳನ ಮಾಳಿಂಗರಾಯ ಏನ್ ಹೇಳನ? ಏನಂತವ? ಮಾಡಪ್ಪ, ಎಷ್ಟು ದಿವಸ ನನ್ನ ಸಲುವಾಗಿ ನೀ ಸಾನಿ ಬೇರಾಗಿ ಸವಿದುದು ಸಾಕು, ಶ್ರೀಗಂಧದ ಕೊಡ್ಡಾಗಿ ನೆವಿದುದು ಸಾಕು. ಇಷ್ಟು ದಿವಸ ನನ್ನ ಸಲುವಾಗಿ ಎಲ್ಲಿ ಬೇಕಾದಲ್ಲಿ ತಿರುಗಾಡಿರಿ. ಇನ್ನು ಮುಂದೆ ನೀ ಎಲ್ಲಿ ತಿರುಗಾಡೋದು ಬೇಕಾಗಿಲ್ಲ. ನಿನ್ನ ಬೌಳಿ ಒಳಗೆ, ನಿನ್ನ ಗುಡಿ ಒಳಗೆ ನೀ ಕೊಂಡ್ರು ನಿನಗ ದುಡಿದ ತನ್ನ ಹಾಕ್ತೀನಿ ಅಂತ ಹೇಳಿ ಬೀರದೇವರ ಮಾತು ಕೊಟ್ಟ
ಮನೆಗೆ ಹೋಗುದಿಲ್ಲ. ಹೌದು, ಯಾವ ಭಕ್ತರ ಮನೆಗೆ ಹೋಗೋದಿಲ್ಲ. ಯಾವುದೇ ಭಕ್ತರ ಮನೆಗೆ ಮಾಯಂಗ್ರೆ ಹೋಗುದಿಲ್ಲ. ಹೌದಾ? ಅಲ್ಲಿ ಗುರುನೇ ನಿನಗೆ ತಂದು ಹಾಕ್ತಾನಪ್ಪ ಅಂತಂದ್ರ ಇಲ್ಲಿ ಯಾರು ಶ್ರೇಷ್ಠದಾರತಿ? ಮತ್ತ ಗುರುನೇ ಶ್ರೇಷ್ಠ ಅಲ್ಲ. ಗುರು ಕೊಟ್ಟಿಲ್ಲ ಅಂತಕ್ಕಂತ ಮಾತು ನೀವು ಅಲ್ಲಕ್ ಹೋಗ್ಬೇಡ್ರಿ. ಭಜನಾ ಕೈಗಳು ಬರೆದು ಹೇಳ್ಯಾರ. ಏನಂತೇಳಿ ಬರೆದು ಹೇಳ್ಯಾರ? ಏನಂತವ? ಗುರುವಿನ ಮರಿಬ್ಯಾಡ ಅಕ್ಕನೇ ಗರ್ವಿನ ಮೆರಿಬ್ಯಾಡ. ಗುರುವಿನ ಮರಿಬ್ಯಾಡ ಅಣ್ಣನೇ ಗರ್ವಿನ ಮೆರಿಬ್ಯಾಡ. ಗುರು ತೋರಿದ ಮರಿ ಮರೆತು ನೀನು ಮುಳ್ಳ ತುಳಿಯಬ್ಯಾಡ. ಗುರು ತೋರಿದ ಮರಿ ಮರೆತು ನೀನು ಮುಳ್ಳ ತುಳಿಯಬ್ಯಾಡ. ತಮ್ಮ, ಹೌದು, ಗುರು ಹೇಳ್ತಕ್ಕಂತ ದಾರಿ ಬಿಟ್ಟು ಬ್ಯಾರೆ ದಾರಿ ಹಿಡಿದಿಪ್ಪ ಅಂತಂದ್ರ ಎಲ್ಲ ತಪ್ತದ ಹಾದಿ ಹಾದಿ ತಪ್ಪಿ ಹೋಗ್ತೈತಿ. ಹೌದು. ಬರೇ ಇದು ದೃಷ್ಟಾಂತ ಐತಿ. ಇದಕ್ಕೆ ಸಿದ್ಧಾಂತ ಏನವ? ಸಿದ್ಧಾಂತ ಒಂದೇ ಒಂದು ಮಾತು ಹೇಳಿಬಿಡೋದೈತಿ. ಗುರುವಿನ ಬಳಿ ಎಂತ ಶಕ್ತಿ ಅದ ಒಂದೇ ಮಾತೈತಿ. ಏನಿವ ಮಾತ? ಆ ಸೊಲ್ಲಾಪುರದ ಸುಗ್ಗಲದೇವಿ ಮುದ್ದಗೌಡನ ಮದುವೆಯಾಗಿ 70 ವರ್ಷ ಆಗಿತ್ತು. ಹೌದಲ್ಲ? ಎಷ್ಟು ವರ್ಷ ಆಗಿತ್ತು? 70 ವರ್ಷ. ಮದುವೆಯಾಗಿ 70 ವರ್ಷ ಆಗಿತ್ತು. 70 ವರ್ಷ ಆದ್ರೂ ಸಹಿತ ಅವರಿಗೆ ಸಂತಾನ ಆಗಿರಲಿಲ್ಲ. ಹೌದು. ಒಂದು ದಿವಸ ತಾಯಿ ಸುಗ್ಗಲದೇವಿ ಅಂಗಳದೊಳಗ ದುಃಖ ಮಾಡಿ ಸಂತಾನ ಸಲುವಾಗಿ ಅಳುತ್ತಿದ್ರು. ಹೌದು. ಅಳುವಂತ ಸಂದರ್ಭದಾಗ ನನ್ನಪ್ಪ ಜಗದ್ ಗುರು ರೇವಣ ಶುದ್ಧ ಜಗ ಸಂಚಾರ ಮಾಡ್ಕೋತ ಹೋದ. ಜಗ ಸಂಚಾರ ಮಾಡ್ಕೋತ ಹೋದ ಸಂದರ್ಭದಾಗ ಏನಾಯ್ತಪ್ಪ ಅಂತಂದ್ರ ಏನಾಗ್ತದ? ಸೊಲ್ಲಾಪುರ ಗ್ರಾಮದ ಸುಗ್ಗಲದೇವಿ ಮನೆಗೆ ಹೋದ. ತಾಯಿ ಕಣ್ಣಿನೊಳಗಿನ ನೀರು ನೋಡಿ ರೇವಣ ಶುದ್ಧ ಕೇಳ್ತಾನ ಗುರು. ಏನಂತ ಕೇಳುವ ಮಾತ? ತಾಯಿ ಯಾಕಳಕತ್ತಿ, ನಿನಗೆ ಏನಾಗ್ಯದ ಅಂದ ಕೂಡ್ಲೆ. ಹೌದು. ಅವಾಗ ಯಾರಪ್ಪ ಅಂತಂದ್ರ ಸುಗ್ಗಲದೇವಿ ಹೇಳ್ತಾಳ, ಏನಂತ ಮಾತ? ಯಪ್ಪ ನನ್ನ ಮದುವೆಯಾಗಿ 70 ವರ್ಷ ಆಗೈತಿ. ಎಲ್ಲಾ ಕಡೆ ಹೋಗಿ ಸಂತಾನ ಪಡ್ಕೊಂಡು ಬಂದ್ರ ನನಗ ಸಂತಾನ ಆಗಿಲ್ಲ. ನನಗ ಬಂಜಿತನ ಹೆಂಗ್ ಹೋಯಪ್ಪ ಅಂದ ಕೂಡ್ಲೆ ಅವಾಗ ನನ್ನ ಗುರು ರೇವಣ ಸಿದ್ಧ ತಾಯಿಗೆ ಹೇಳ್ತಾನ, ಏನಂತ ಹೇಳುವ ಮಾತ? ತಾಯಿ ನೀ ಏನೋ ದುಃಖ ಮಾಡ್ಲಕ್ ಹೋಗಬೇಡ. ವರ್ಷ ತುಂಬುದೊಳಗೆ ನಿನಗ ಜಗ ಬೆಳಗು ಮಗ ಹುಟ್ಟಿ ಬರ್ತಾನಂತ ಹೇಳಿ ಯಾವಾಗ ನನ್ನ ಗುರು ರೇವಣ ಸಿದ್ಧ ಸುಗ್ಗಲದೇವಿ ಗರ್ಭದಿನಾಗ ಹಸ್ತಿಟ್ಟ ಆಶೀರ್ವಾದ ಮಾಡಿದಾಗ ಜಗ ಬೆಳಗುವ ಮಗ ಹುಟ್ಟಿ ಬಂದಾನ. ಅವನೇ ಸೊಲ್ಲಾಪುರದ ಶುದ್ರಾಮ ಹುಟ್ಟಿ ಬಂದಾನ. ಇದು ಗುರುವಿನ ಆಶೀರ್ವಾದದಿಂದ ಹುಟ್ಟಿ ಬಂದ. ಹಂಗ ಶಿಷ್ಯನ ಆಶೀರ್ವಾದದಿಂದ ಯಾರು ಹುಟ್ಟ್ಯಾರ ಮುಂದಿನ ಸಂಧಿ ಅಕ್ಕರು ಹೇಳ್ತಾರ. ಹಂಗಾಗ ಮತ್ತು ದ್ರೋಣಾಚಾರ್ಯನ ಕತ್ತಿನ ಅವರು ಹೇಳಿದ್ರು. ಏನ್ ಹೇಳುವ? ಏನಪ್ಪಾ ಅಂತಂದ್ರೆ ಶಿಷ್ಯನ ಬಲ್ಲಿ ಒಳ್ಳೆಯ ಮನಸ್ಸೈತಿ, ಗುರುವಿನ ಬಲ್ಲಿ ಒಳ್ಳೆಯ ಮನಸ್ಸಿತ್ತಪ್ಪ ಅಂತಂದ್ರೆ ಶಿಷ್ಯನ ಹೆಬ್ಬಟ್ಟು ಯಾಕೆ ಕೇಳದ ಅಂತ ಕೇಳ್ತಾರ ಅವ್ರು. ಕೇಳ್ಯಾರಲ್ಲ. ಇರ್ಲಿ ತಮ್ಮ, ಆ ವಿಷಯ ಕಡೆ ಹೋಗೋಕ್ಕಿಂತ ಮುಂಚಿತವಾಗಿ ಅಕ್ಕೋರಿ ಒಂದು ಮಾತು ಹೇಳ್ದೈತಿ. ಏನು ಮಾತು ಹೇಳ್ದೈತಿ? ಶಿಷ್ಯನ ಬಲ್ಲಿ ಎಂತ ಗುಣ ಅದಾವ. ಆ ಗುರು ಆಗಿರ್ತಕ್ಕಂಥವ ಗೌತಮ್ ಬುದ್ಧ. ಗುರು ಆಗಿರ್ತಕ್ಕಂಥ ಗೌತಮ್ ಬುದ್ಧನ ಇಲ್ಲ ತಮ್ಮ, ಗೌತಮ್ ಬುದ್ಧ ಗುರು ಆಗಿರ್ತಕ್ಕಂಥವ ಗೌತಮ್ ಬುದ್ಧದಾನ. ಗೌತಮ್ ಬುದ್ಧಗ ಹೆಂಡತಿ ಯಾರದ? ತಾರಾಮತಿ ಅದಾಳ. ತಾರಾಮತಿ. ಸ್ವಲ್ಪ ಶಾಂತತೆ ಕಾಪಾಡ್ರಿ. ಗುರು ಆಗಿರ್ತಕ್ಕಂಥ ಗೌತಮ್ ಬುದ್ಧ, ಶಿಷ್ಯ ಆಗಿರ್ತಕ್ಕಂಥವ್ ಚಂದ್ರ. ಆ ಗುರು ಆಗಿರ್ತಕ್ಕಂಥ ಗೌತಮ್ ಬುದ್ಧನ ಹೆಂಡತಿ ತಾರಾಮತಿ ಮ್ಯಾಗ ಶಿಷ್ಯ ಚಂದ್ರ ಮನಸ್ಸು ಮಾಡ್ಯಾನಪ್ಪ ಅಂತಂದ್ರ ನಿನ್ನ ಶಿಷ್ಯನ ಗುಣ ಹೆಂಗ ಒಳ್ಳೆಯವದಾವತ್ತಿ ನೀನು? ಸುಮಾರದಪ್ಪ. ಕಲುಷ್ಯದ ಗುರುವಿನ ಹೆಂಡತಿ ಮ್ಯಾಗ ಮನಸ್ಸು ಮಾಡ್ಯಾನ ನಮ್ಮ ಶಿಷ್ಯ ಚಂದ್ರ. ಅಲ್ಲಿ ಗುರು ಅಂತಕ್ಕಂಥವ್ ಶ್ರೇಷ್ಠ ಅದಾನ, ಶಿಷ್ಯ ಅಂತಕ್ಕಂಥವ್ ಕನಿಷ್ಠ ಅದಾನ. ಹಂಗ ಏನಾರ ನಿನ್ನ ಶಿಷ್ಯಂದ ಏನಾರ ಶಕ್ತಿ ಇತ್ತಪ್ಪ ಅಂತಂದ್ರ ಇದೇ ಜಾಗದೊಳಗ ಯಾರಿಗಾರ ಸಂತಾನ ಕೊಟ್ಟಿದಪ್ಪ ಅಂತಂದ್ರ ಮುಂದಿನ ಸಂಧಿ ಅಕ್ಕೋರ ಹೇಳ್ತಾರ. ಹಿಂಗ ವಿಷಯಗಳನ್ನ ಬೆಳೆಸ್ಕೊತ ಹೋದ್ರ ಬಾಳ ಕರೆ ಕಮಿಟಿ ಅವ್ರು ಹೇಳ್ಯಾರ. ಮಾತು ತುಸು ಹಾಡಿಕೆ ಹಾಡಿಕೆ ಹೆಚ್ಚಾಗಿರ್ಬೇಕು ಅಂತಕ್ಕಂಥ ಮಾತು ಹೇಳ್ಯಾರ. ಯಾಕಪ್ಪ ಅಂತಂದ್ರ ತಮ್ಮ ಇವತ್ತಿನ ದಿವಸ ಸಾಕ್ಷಾತ್ ನಮ್ಮ ಮೌನ ಬಳಗದವ್ರು ಹೆಂಗಪ್ಪ ಅಂತಂದ್ರ ಹೇಮರೆಡ್ಡಿ ಮಲ್ಲಮ್ಮ ಕುಂತಂಗ ಆಗೈತಿ. ಆಗಿನ ಕಾಲದಾಗ ಹೇಮರೆಡ್ಡಿ ಮಲ್ಲಮ್ಮ ಹೆಂಗ ಕಾಣಿಸ್ತಿದ ನೋಡು, ಹಂಗ ಇವತ್ತಿನ ದಿವಸ ನಮ್ಮ ಮೌಗಳು ಕಾಣಿಸ್ಲಕತ್ತ. ಯಾಕಪ್ಪ ಅಂತಂದ್ರ ತಮ್ಮ ಒಂದೇ ಒಂದು ಮಾತು ಹೇಳಿ ಮುಗಿಸಿ ಬಿಡುದೈತಿ. ಏನಿವ ಮಾತ? ಆಗಿನ ಕಾಲದಾಗ ಹೇಮರೆಡ್ಡಿ ಮಲ್ಲಮ್ಮ ಹೆಚ್ಚಿನ ಸೊಸೆಯಾಗಿ ಹೋದಳು. ಭಾರಿ ಆ ಅತ್ತಿ ಪದ್ಮಾವತಿ ಎಷ್ಟೋ ಸೊಸೆಗೆ
ಕಾಡ್ತಿದಳು. ಹೌದೌದಲ್ಲ ಕಾಡ್ತಿದಳು. ಒಂದಾನ ದಿವಸ ಅತ್ತಿ ಪದ್ಮಾವತಿ ಮಂಚದಿ ಮ್ಯಾಗ ಮಲಿಗಿಡ್ತಕ್ಕಂತ ಟೈಮದೊಳಗ ಏನಾಗ್ತದ ಸೊಸಿಯಾಗಿರ್ತಕ್ಕಂತ ಹೇಮರೆಡ್ಡಿ ಮಲ್ಲಮ್ಮ ಅತ್ತಿ ಕಾಲು ಒತ್ತಲಕತ್ತಳು. ಅತ್ತಿ ಕಾಲು ಒತ್ತುವಂತ ಸಂದರ್ಭದಾಗ ಅತ್ತಿಯಾಗಿರ್ತಕ್ಕಂತ ಪದ್ಮಾವತಿ ಸೊಸಿಗೆ ಎದಿ ಒಳಗ ಜಾಡ್ಸಿ ಒದ್ದು ಬಿಟ್ಟಳು. ಕಾಲು ಒತ್ತಕತಾನ ಆ ಕಾಲು ಒತ್ತುವಂತ ಸಂದರ್ಭದಾಗ ಜಾಡ್ಸಿ ಒದ್ದಳು. ಇದ್ರ ಇರ್ಬೇಕನ್ನ ಮತ್ತೆ ಒದ್ದಾಳತ್ತ ತಿಳ್ಕೊಂಡ ಏನ್ ಮಾಡಿದ್ರು ಮತ್ತ ಬಂದ ಕಾಲು ಒತ್ಲಕತ್ತಳು. ಅವಾಗ ಅತ್ತಿ ಪದ್ಮಾವತಿ ಹೇಳ್ತಾಳ ಏನಂತ ಅಲ್ಲ ಮಲ್ಲಿ ಎದಿ ಒಳಗ ಒದ್ರು ಸಹಿತ ಮೊದ್ಲು ಬಂದ ಕಾಲು ಒತ್ತಕತ್ತಿ ನಾಯಿ ಕಿತ್ತ ಕಡಿ ಐತಲ್ಲ ಮಲ್ಲಿ ನಿನ್ನ ಜನ್ಮ ತಳಿ ಬೈಲಾಕತ್ತಾಳೆ. ಹೌದೌದಲ್ಲ ಅವಾಗ ಹೇಳ್ತಾಳ ಶಶಿ ಏನ್ ಹೇಳ್ತಾಳ ಏನಂತ ಹೇಳ್ತಾಳ್ರಿ ಅತ್ತಿಯವ್ರ ನಿಮ್ಗೊಂದು ಮಾತು ಹೇಳ್ತೀನಿ ನಾನು. ಏನಿವ ಮಾತ ನಿಮ್ಮದು ಎಲ್ಲ ಆಗೈತಿ ಹೋಗೈತಿ. ನಿಮ್ಮ ಶರೀರ ಎಲ್ಲ ಮೃದು ಆಗಿ ಹೋಗೈತಿ. ಹೌದೌದಲ್ಲ ಆ ನಂದು ಎಲ್ಲ ಏನೈತಿಪ್ಪ ಅಂತಂದ್ರೆ ಇನ್ನೂ ಎಲ್ಲಾ ಕೆಲಸ ಮಾಡ್ಕೊತ ನಾ ಗಟ್ಟಿ ಮುಟ್ಟದೀನಿ. ಅದು ಎಂತ ನನ್ನ ಬಿರುಸ ಮೈಗೆ ಒದ್ದ ನಿಮ್ಮ ಕಾಲಿಗೆ ನೋವಾಗೈತೆ ಅಂತೇಳಿ ಮತ್ತೆ ಒತ್ಲಕತ್ತೀನ್ರಿ ಅತ್ತೆಯವ್ರ ಅಂತೇಳಿ ಅವಾಗ ಹೇಮರೆಡ್ಡಿ ಮಲ್ಲಮ್ಮ ಹೇಳ್ತೇಳು. ಹೌದೌದಲ್ಲ ಖರೆ ನೀವು ಯಾರೇ ಈಗ ಅತ್ತಿಗಳು ಸಸ್ತಾರ ಯಾವಾಗ ಒದ್ದಿರುತ್ತೇನ ಈಗಿನ ಸುಸ್ತ ಯಾರು ಸುಮ್ಮ ಕುಂಡ್ರಾರ ಅವರು ಏನ್ ಮಾಡ್ತಾರ ಡೈರೆಕ್ಟ್ ಕುತ್ತಿಗೆ ಹಿಡಿತಾರ ಬಾಬಾ. ಅದಕ್ಕೆ ಇರ್ಲಿ. ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಸಾವಳೇಶ್ವರ ಗ್ರಾಮದೊಳಗ ಅಂತ ಹೇಮರೆಡ್ಡಿ ಮಲ್ಲಮ್ಮನಂತ ತಾಯಿಗೋರ ಅದಾರ ಅಂತಕ್ಕಂತ ಮಾತು ಹೇಳುತ್ತ ಈಗ ಏನ್ ಮಾಡ್ಬೇಕತ್ತೀರಿ ಈಗ ಬಾಳೆನೂ ಮಾತಾಡೋದು ಬೇಡ. ಮತ್ತು ಚಾಲಿನೊಳಗ ನಿನ್ನ ತಾಯಿ ಬಳಗದ ಮ್ಯಾಗ ಹಾಡೋದೈತಿ. ಅದು ಯಥಾ ಪ್ರಕಾರ ಒಂದು ಚಾಲ ಹಾಡಿ ಚಾನ್ಸ ಸರಜೋಡಿ ಕಲಾವಂತರಿಗೆ ಪಾಳೆ ಕೊಡು.